ಪಾರ್ಥಿವ ಹೊತ್ತ ಶರೀರ ಕುಣಿಗಲ್ ಕ್ರಾಸ್ ಆಗಿದೆ. ಹೊಳೆ ನರಸೀಪುರದಲ್ಲಿ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮನವರ ಅಂತ್ಯಕ್ರಿಯೆ ನಡೆಯುವ ಸ್ಥಳ ತೋರಿಸ್ತಾ ಇದ್ದೇವೆ. ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು. ಇದೇ ಸ್ಥಳದಲ್ಲಿ ಚೆನ್ನಮ್ಮನವರ ಅಂತ್ಯಕ್ರಿಯೆ ನಡೆಯಲಿದೆ. ಈಗಾಗಲೇ ಖ್ಯಾತ ವಾಸ್ತುತಜ್ಞರಾದಂತಹ ಹರಿಪ್ರಸಾದ್ ಅವರು ಬೆಂಗಳೂರಿನಿಂದ ಬಂದು ಈ ಒಂದು ಸ್ಥಳವನ್ನು ಗುರುತು ಮಾಡಿದ್ದಾರೆ. ಅಲ್ಲಿ ಒಂದು ಕೋಲನ್ನು ನೆಟ್ಟಿದ್ದಾರೆ. ಆ ಸ್ಥಳವನ್ನು ನೋಡ್ಬೋದು. ಇದೇ ಸ್ಥಳದಲ್ಲಿ ಚೆನ್ನಮ್ಮನವರನ್ನು ಸಮಾಧಿ ಮಾಡಲಾಗುತ್ತೆ. ಸಮಾಧಿ ಮಾಡುವಂಥ ಸ್ಥಳವನ್ನು ಈಗಾಗಲೇ ಖ್ಯಾತ ವಾಸ್ತುತಜ್ಞರಾದಂತಹ ಹರಿಪ್ರಸಾದ್ ಅವರು ಗುರುತು ಮಾಡಿದ್ದಾರೆ. ಇದೇ ಸ್ಥಳದಲ್ಲಿ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಚ್.ಡಿ. ರೇವಣ್ಣ ಅವರು ಸಹ ಚರ್ಚೆಯನ್ನು ನಡೆಸಿದರು. ಇನ್ನು ಖ್ಯಾತ ವಾಸ್ತುತಜ್ಞ ಹರಿಪ್ರಸಾದ್ ಸಹ ಇದೇ ಸ್ಥಳದಲ್ಲಿದ್ದಾರೆ. ನೀವು ಇಲ್ಲಿ ನೋಡ್ಬೋದು. ಇನ್ನು ಮತ್ತೊಂದು ಭಾಗದಲ್ಲಿ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟ ಇದೆ. ಬೆಟ್ಟದ ತಪ್ಪಲಿನಲ್ಲಿ ನೇರವಾಗಿ ಒಂದು ರೀತಿಯ ದೇವರ ದೃಷ್ಟಿ ಚೆನ್ನಮ್ಮನವರಿಗೆ ಬೀಳಬೇಕು ಅನ್ನುವಂಥ ರೀತಿಯಲ್ಲಿ ಈ ಒಂದು ಸ್ಥಳವನ್ನು ನಿಗದಿ ಮಾಡಲಾಗಿದೆ. ಇನ್ನು ಮತ್ತೊಂದು ಭಾಗದಲ್ಲಿ ನೋಡ್ಬೋದು ಹರಿಪ್ರಸಾದ್ ಹಾಗೂ ಅರ್ಚಕರು ಸಹ ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ. ಮೇಲುಕೋಟೆಯಿಂದ ಬಂದಿರುವಂತಹ ಮೂವರು ಅರ್ಚಕರನ್ನ ದೃಶ್ಯಗಳಲ್ಲಿ ನೋಡ್ಬೋದಾಗಿದೆ. ಇವರು ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ. ಜೊತೆಗೆ ಪೂಜಾ ಅಂದರೆ ಅಂತಿಮ ಕ್ರಿಯಾ ವಿಧಾನಗಳ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಪೂಜಾ ಪುನಸ್ಕಾರಗಳನ್ನು ಮಾಡಬೇಕು ಅನ್ನುವ ಒಂದು ಸೂಚನೆಯನ್ನು ಸಹ ಈಗಾಗಲೇ ಎಚ್.ಡಿ. ರೇವಣ್ಣ ಅವರ ಜೊತೆಯಲ್ಲಿ ಮಾಡ್ತಿರೋದನ್ನು ನೀವಿಲ್ಲಿ ನೋಡ್ಬೋದಾಗಿದೆ. ಒಟ್ಟು 12 ಜನರು ಅರ್ಚಕರು ಬರಲಿದ್ದಾರೆ. ಈಗ ಮೇಲ್ಕೋಟೆಯಿಂದ ಕಣ್ಣನ್ ಶರ್ಮಾ ಹಾಗೂ ಮಹೇಶ್ ಮತ್ತು ರಮೇಶ್ ಮೂವರು ಅರ್ಚಕರು ಈಗ ಸ್ಥಳಕ್ಕೆ ಬಂದಿದ್ದಾರೆ. ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದಾಗಿದೆ ಸ್ಥಳದಲ್ಲಿ ಅರ್ಚಕರು ಇರೋದನ್ನು. ಅದೇ ರೀತಿ ಖ್ಯಾತ ವಾಸ್ತು ತಜ್ಞರಾದಂಥ ಹರಿಪ್ರಸಾದ್ ಸಹ ಇದ್ದಾರೆ. ಅದರ ಪಕ್ಕದಲ್ಲಿ ಮೇಲುಕೋಟೆಯಿಂದ ಬಂದಿರುವಂತಹ ಮೂವರು ಅರ್ಚಕರು ಸಹ ಇದ್ದಾರೆ. ರೇವಣ್ಣವರ ಜೊತೆ ಈಗಾಗಲೇ ಚರ್ಚೆಯನ್ನು ಸಹ ನಡೆಸಿದರು. ಎಷ್ಟು ದೂರದಲ್ಲಿ ಇರಬೇಕು ಅನ್ನುವಂತಹ ಅಂದರೆ ಅಂತ್ಯಕ್ರಿಯೆ ನಡೆಯುವಂತಹ ಸ್ಥಳದಲ್ಲಿ ಯಾವ ರೀತಿ ಪೂಜಾ ಕೈಂಕರ್ಯಗಳು ನಡೀಬೇಕು ಅನ್ನುವಂಥ ಎಲ್ಲ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಇನ್ನು ಸಮಾಧಿ ಸ್ಥಳದಲ್ಲಿ ಈಗ ಅದರ ಅಡಿ ಮತ್ತು ಎಷ್ಟು ಇರಬೇಕು ಅನ್ನುವಂಥ ಮೆಜರ್ಮೆಂಟನ್ನು ಮಾಡ್ತಿರೋದನ್ನು ಮತ್ತೊಂದು ಭಾಗದಲ್ಲಿ ದೃಶ್ಯದಲ್ಲಿ ನೋಡ್ಬೋದಾಗಿದೆ. ಈಗ ನೀವು ನೋಡ್ಬೋದು, ಇದು ಚೆನ್ನಮ್ಮನವರ ಅಂತ್ಯಕ್ರಿಯೆ ನಡೆಯುವಂಥ ಸ್ಥಳವನ್ನು ಈಗಾಗಲೇ ಗುರುತು ಮಾಡಲಾಗಿತ್ತು. ಆದರೆ ಅದರ ಮೆಜರ್ಮೆಂಟ್ ಯಾವ ರೀತಿ ಇರಬೇಕು ಅನ್ನುವಂಥ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಈ ಭಾಗದಲ್ಲಿ ಯಾವ ರೀತಿ ಇರಬೇಕು ಅನ್ನುವಂಥ ಅಂತರ ಇರಬೇಕು ಅನ್ನುವಂಥದ್ದನ್ನು ಮಾರ್ಕನ್ನು ಮಾಡಲಾಗ್ತಾಯಿದೆ. ವಾಸ್ತು ತಜ್ಞರಾದಂತಹ ಹರಿಪ್ರಸಾದ್ ಅವರ ಒಂದು ಸೂಚನೆಯಂತೆ ಈ ಒಂದು ಅಂತಿಮ ಕ್ರಿಯೆ ಅಂತ್ಯಕ್ರಿಯೆ ನಡೆಯುವಂಥ ಸ್ಥಳದಲ್ಲಿ ಗುರುತು ಮಾಡ್ತಾ ಇರೋದನ್ನು ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದಾಗಿದೆ. 4 ಮೂಲೆಗಳಲ್ಲೂ ಸಹ ಈಗ ಗುರುತನ್ನು ಮಾಡಲಾಗ್ತಾ ಇದೆ. ಅದೇ ರೀತಿ ಈ ಒಂದು ಸಮಾಧಿ ಸ್ಥಳದಲ್ಲಿ ಪೂಜಾ ಕೈಂಕರ್ಯಗಳನ್ನು ನಡೆಸೋದಕ್ಕೆ ಜೊತೆಗೆ ಆ ಒಂದು ಅದರ ಅಡಿ ಮತ್ತು ಅಗಲ ಎಷ್ಟಿರಬೇಕು ಅನ್ನೋದನ್ನು ಗುರುತು ಮಾಡುವ ಕೆಲಸವನ್ನು ವಾಸ್ತುತಜ್ಞ ಹರಿಪ್ರಸಾದ್ ಅವರ ನಿರ್ದೇಶನದಂತೆ ಈಗ ಮಾಡಲಾಗ್ತಾ ಇದೆ. ಒಟ್ಟಾರೆಯಾಗಿ ಚೆನ್ನಮ್ಮನವರ ಅಂತ್ಯಕ್ರಿಯೆ ನಾಳೆ ಹರದನಹಳ್ಳಿಯಲ್ಲಿ ನಡೆಯಲಿದೆ. ಆ ಒಂದು ಸ್ಥಳದಲ್ಲಿ ಈಗ ಎಲ್ಲ ರೀತಿಯ ಸಿದ್ಧತೆಗಳು ಸಹ ಪೂರ್ಣಗೊಂಡಿದೆ. ಇನ್ನು ಅರ್ಚಕರು ಸಹ ಸ್ಥಳಕ್ಕೆ ಹೋಗಿ ಈ ಒಂದು ಪೂಜಾ ವಿಧಿವಿಧಾನಗಳು ನಾಳೆ ಹೇಗಿರಬೇಕು ಅನ್ನೋದನ್ನು ಸಲಹೆ ಸೂಚನೆಯನ್ನು ಎಚ್.ಡಿ. ರೇವಣ್ಣವರಿಗೆ ಕೊಡ್ತಾ ಇದ್ದಾರೆ. ಮೇಲುಕೋಟೆಯಿಂದ 3 ಅರ್ಚಕರು ಬಂದಿದ್ದಾರೆ ಹಾಗೂ ಬೆಂಗಳೂರಿನಿಂದ ಖ್ಯಾತ ವಾಸ್ತು ತಜ್ಞರಾದಂತಹ ಹರಿಪ್ರಸಾದ್ ಅವರು ಬಂದಿದ್ದಾರೆ. ಆ ತಂಡ ಈ ಒಂದು ಸ್ಥಳದಲ್ಲಿ ನಿಂತು ಆ ಒಂದು ಗುರುತು ಮಾಡುವ ಕೆಲಸ ಜೊತೆಗೆ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ವಿಧಿವಿಧಾನಗಳು ಹೇಗಿರಬೇಕು ಅನ್ನುವಂತಹ ಒಂದು ನಿರ್ದೇಶನವನ್ನು ಸೂಚನೆಯನ್ನು ಸ್ಥಳದಲ್ಲಿ ಈಗ ನೀಡ್ತಾ ಇದೆ. ಒಟ್ಟಾರೆಯಾಗಿ ನಾಳೆ ಚೆನ್ನಮ್ಮನವರ ಅಂತ್ಯಕ್ರಿಯೆ ನಡೆಯಲಿದೆ. ಗಣ್ಯರು ಸಹ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲಿದ್ದಾರೆ. ಅದರ ಜೊತೆಯಲ್ಲಿ ಪೂಜಾ ಕೈಂಕರ್ಯಗಳು ವಿಧಿವಿಧಾನಗಳು ಕ್ರಮಬದ್ಧವಾಗಿ ನಡೀಬೇಕು ಅನ್ನುವ ಕಾರಣಕ್ಕಾಗಿ ತಜ್ಞರ ತಂಡ ಈಗ ಸ್ಥಳಕ್ಕೆ ಬಂದಿದೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.